ಇರ್ತಕ್ಕಂಥ ಅಲೆ ಹಾಲಿ ಜನಪ್ರತಿನಿಧಿ ಯಾರಿಗೂ ಇಲ್ಲ. ಆದ್ರೆ ದುರ್ದೈವ ಅವರು ಶಾಸಕರಾಗಿ ಆಯ್ಕೆ ಆಗ್ಲಿಲ್ಲ. ಆದ್ರೂ ಸಹಿತ ಅವರ ಒಂದು ಒಳ್ಳೆ ಗುಣ, ಅವರ ಒಂದು ಒಳ್ಳೆ ನಡೆ ಇರೋದಕ್ಕೆ ದೇವರು ಅವರಿಗೆ MLC ಆಗಿ ಆಯ್ಕೆ ಆಗುವಂತ ಅವಕಾಶ ಕೊಟ್ಟಿದ್ದಾನೆ. ಕಳೆದ 2 ತಿಂಗಳಿಂದ ನಮ್ಮ ಪಕ್ಷದ ಭವಿಷ್ಯದ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಸದಸ್ಯತೆ ಅಭಿಯಾನವನ್ನು ಹಮ್ಮಿಕೊಂಡು ಅದರಲ್ಲಿ ಅತ್ಯಂತ ಯಶಸ್ವಿಯಾಗಿ ನಮ್ಮ ರಾಜ್ಯದ ಉದ್ದಗಲೂ ಕೂಡ ಪ್ರವಾಸ ಮಾಡಿ ಸದಸ್ಯತೆಯನ್ನ ಅಭಿಯಾನ ಮಾಡ್ತಾ ಇದ್ದಾರೆ. ಇದರ ಮುಂದುವರೆದ ಭಾಗವಾಗಿ ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಇನ್ನು ಕೆಲವೇ ದಿನಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಆಗಮಿಸ್ತಾರೆ. ಅವರು ಆಗಮಿಸೋದಕ್ಕೂ ಮುಂಚೆ ಇವತ್ತೇ ನಾವು ಪೂರ್ವಭಾವಿ ಸಭೆ ಕರೆದು ದಿನಾಂಕ ನಿಗದಿ ಹಾಗೆ ಸ್ಥಳ ನಿಗದಿ ಮಾಡೋ ಅಂತ ಒಂದು ಸಭೆನ ಜವರಾಯಗೌಡರು ತೀರ್ಮಾನ ಮಾಡ್ತಾರೆ. ನಮ್ಮ ಕಾರ್ಯಕರ್ತರುಗಳಲ್ಲಿ ನನ್ನ ಒಂದು ಮನವಿ ಇರ್ತಕ್ಕಂಥದ್ದು, ಈ ಒಂದು ಸದಸ್ಯತೆ ಅಭಿಯಾನ ಕಾರ್ಯಕ್ರಮ ನಿಖಿಲ್ ಕುಮಾರಸ್ವಾಮಿ ಅವರು ಬಂದು ಹೋದ ನಂತರ ನಾವು ಪ್ರತಿಯೊಬ್ಬರಿಗೂ ಕಾರ್ಯಕರ್ತರು ಮನೆಗೆ ಭೇಟಿ ನೀಡಿ ಬೂತ್ ಮಟ್ಟದಲ್ಲಿ ನಾವೆಲ್ಲರೂ ಕೂಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇಡೀ ರಾಜ್ಯದಲ್ಲಿ ಮೊದಲನೇ ಸ್ಥಾನದಲ್ಲಿ ನಾವು ನಿಲ್ಬೇಕಾಗ್ತದೆ. ಯಾಕೆ ಅಂತ ಅಂದ್ರೆ, ಮೊದಲನೇ ದಿನ ಆದಿಚುಂಚನಗಿರಿ ಕಾಲಭೈರವೇಶ್ವರನ್ನ ದರ್ಶನ ಮಾಡಿ ನಿಖಿಲ್ ಕುಮಾರಸ್ವಾಮಿ ಅವರು ವೇದಿಕೆ ಹತ್ರ ಬಂದಾಗ JP ಭವನದಲ್ಲಿ ಸನ್ಮಾನ್ಯ ಜವರಾಯಗೌಡರು ಕೂಡ ಕಾರ್ಯಕ್ರಮದಲ್ಲಿ ಇದ್ರು. ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಗೆ ಹೇಳಿದ್ದು, ಬೇರೆ ಕ್ಷೇತ್ರದಲ್ಲಿ ಏನ್ ಮಾಡ್ತಾರೆ ಅದನ್ನ ಒಂದು ಭಾಗ, ನಮ್ಮ ರಾಜ್ಯದಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಂಬರ್ 1 ಸ್ಥಾನದಲ್ಲಿ ನೀವು ಇರಬೇಕು ಅಂತ ನಮ್ಗೆ ಹೇಳಿದ್ರು. ಇದನ್ನ ನಾವು ಅತ್ಯಂತ ಗಂಭೀರವಾಗಿ ತಗೊಂಡು ಸದಸ್ಯತ್ವ ಅಭಿಯಾನ ಅಂತಕ್ಕಂಥದ್ದು ಒಂದೊಂದು ಮೆಂಬರ್ಶಿಪ್ ಆಗುವಂತವ್ರು ನಾವು ಮುಂದೆ ಜವರಾಯಗೌಡರನ್ನ ಗೆಲ್ಲಿಸುವಂತ ದಿಕ್ಸೂಚಿ ಆಗ್ಬೇಕದು. ಏನು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 2 ವರ್ಷದಿಂದ ಜವರಾಯಗೌಡರಿಗೆ ಇರ್ತಕ್ಕಂಥ ಅಲೆ ಹಾಲಿ ಜನಪ್ರತಿನಿಧಿ ಯಾರಿಗೂ ಇಲ್ಲ. ಆದ್ರೆ ದುರ್ದೈವ ಅವರು ಶಾಸಕರಾಗಿ ಆಯ್ಕೆ ಆಗ್ಲಿಲ್ಲ. ಆದ್ರೂ ಸಹಿತ ಅವರ ಒಂದು ಒಳ್ಳೆ ಗುಣ, ಅವರ ಒಂದು ಒಳ್ಳೆ ನಡೆ ಇರೋದಕ್ಕೆ ದೇವರು ಅವರಿಗೆ MLC ಆಗಿ ಆಯ್ಕೆ ಆಗುವಂತ ಅವಕಾಶ ಕೊಟ್ಟಿದ್ದಾನೆ. ಮುಂದೆ ಅವರು MLC ಆದ್ರೆ ಇಲ್ಲಿನ ಕಾರ್ಯಕರ್ತರು ಯಾರಿಗೂ ಸಮಾಧಾನ ಆಗುವಂಥದ್ದಿಲ್ಲ. ಶಾಸಕರಾಗಿ ಆಯ್ಕೆಯಾಗಿ ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲನೇದಾಗಿ ನಮ್ಮ ಕಾರ್ಯಕರ್ತರ ಒಂದು ನೋವೇನಿದೆ, ಶಾಸಕರಾಗ್ಲಿಲ್ಲ ಅಂತ, ಆ ಶಾಸಕರು ಆಗಿ ಅವರು ಒಂದು ಜಯ ಗಳಿಸ್ಬೇಕು, ಮುಂದೆ ಅವರು ಶಾಸಕರನ್ನು ಮಾಡಲೇಬೇಕು ಅಂತ ಹೇಳಿ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡೋಣ. ನಾನು ವೈಯಕ್ತಿಕವಾಗಿ ನಮ್ಮ ಹೋಬಳಿ ಅಧ್ಯಕ್ಷರು ಕೇಶವಮೂರ್ತಿ ಅವರು ಇದ್ದಾರೆ. ನಮ್ಮ ಹೋಬಳಿಗೆ ಬರತಕ್ಕಂಥ 3 ವಾರ್ಡು ಹಾಗೂ ಹಲವಾರು ಪಂಚಾಯತಿಗಳಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಯಾವ ರೀತಿ ಮುಂದೆ ಮಾಡಬೇಕು ಅಂತ ಹೇಳಿ, ಅದೇ ರೀತಿ ಎಲ್ಲ ಕ್ಷೇತ್ರದಲ್ಲೂ ಒಗ್ಗಟ್ಟಾಗಿ ಮಾಡೋಣ. ಜವರಾಯಗೌಡರನ್ನ ಮುಂದೆ ವಿಧಾನಸಭೆಗೆ ಕಳಿಸುವಂತದ್ದಾಗ್ಲಿ, ಯಾರು ಏನೇ ಮಾಡಲಿ, ಯಾರು ಯಾವುದೇ ಡೈವರ್ಟ್ ಮಾಡುವಂತ ಏನೇ ಮಾಡಿದ್ರು ಸಹಿತ ನಾವು ಅದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ಜವರಾಯಗೌಡರ ಮೇಲೆ ವಿಶ್ವಾಸವಿಟ್ಟು, ದೇವೇಗೌಡರು ಸಾಹೇಬರು ಕುಮಾರಣ್ಣ ಅವರ ಮೇಲೆ ನಂಬಿಕೆ ಇಟ್ಟು ನಿಖಿಲ್ ಕುಮಾರಸ್ವಾಮಿ ಅವರ ನಾಯಕತ್ವದಲ್ಲಿ ಜವರಾಯಗೌಡರ ಕೆಲಸ ಒಂದೇ ಪಣ ತೊಡೋಣ. ಕುಮಾರಣ್ಣ ಇನ್ನೊಂದು ಮಾತು ಹೇಳಿದ್ರು JP ಭವನದಲ್ಲಿ, ನಿಮ್ಮ ಕೆಲಸ ನೀವು ಮಾಡಿ ಸೀಟ್ ತರ ಅಂತ ಜವಾಬ್ದಾರಿ ನಂದು ಅಂತ ಹೇಳಿದರೆ, ಯಾವ ಕಾರಣಕ್ಕೂ ಸಹಿತ ನಾವ್ಯಾರು ಎದೆಗೊಂದದ್ ಬೇಡ. ಜವರಾಯಗೌಡರನ್ನ ಶಾಸಕರನ್ನ ಮಾಡಕ್ಕೆ ನಾವು ಸದಸ್ಯತ್ವ ಅಭಿಯಾನ ದಿನದಿಂದನೇ ನಾವು ಹೋರಾಟ ಶುರು ಮಾಡೋಣ. ಬೇರೆ ಯಾರ ಮಾತಿಗೂ ಕಿವಿ ಕೊಡದೆ ಜವರಾಯಗೌಡರನ್ನ ಶಾಸಕರು ಮಾಡೋಣ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ JDS.